ಸದನದಲ್ಲಿ ಬೈರತಿ ವಿರುದ್ಧ ಸುರೇಶ್ ಕುಮಾರ್ ಟೀಕೆ ಮಾಡಿದ್ದಕ್ಕೆ ಶಾಸಕರ ಮನೆಗೆ ಪೋಸ್ಟರ್ ಅಂಟಿಸಿ ಆಕ್ರೋಶ. ಐತಿಹಾಸಿಕ ಲಕ್ಕುಂಡಿ ಭೂಗರ್ಭದಲ್ಲಿ ಬಗೆದಷ್ಟು ವಿಸ್ಮಯ. ಗೌಡರ ಕುಟುಂಬ ಮುಗಿಸೋಕೆ ಆಗೋಲ್ಲ. ಜೆಡಿಎಸ್ ಸಮಾವೇಶದಲ್ಲಿ ದೊಡ್ಡ ಗೌಡರ ಗುಡುಗು. ಇದರ ಜೊತೆಗೆ ಮತ್ತಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್ 20ಯಲ್ಲಿ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ವೇಳೆ ಮಾಜಿ ಸಚಿವ ಸುರೇಶ್ ಕುಮಾರ್ ಆಡಿದ್ದ ನಿಂದನಾತ್ಮಕ ಮಾತು ಈಗ ಪೋಸ್ಟರ್ ವಾರ್ಗೆ ಕಾರಣವಾಗಿದೆ. ಸಚಿವ ಬೈರತಿ ಸುರೇಶ್ 7 ತಿಂಗಳಿಗೆ ಹುಟ್ಟಿದ್ರ ಅಂತ ಸುರೇಶ್ ಕುಮಾರ್ ಮಾತಿನ ಭರದಲ್ಲಿ ಹೇಳಿದರು. ಇದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ಸುರೇಶ್ ಕುಮಾರ್ ಮನೆಗೆ ಪೋಸ್ಟರ್ ಅಂಟಿಸಿದ್ದಾರೆ. ಅಲ್ಲದೆ ಅಕ್ಕಪಕ್ಕದ ಪ್ರದೇಶಗಳಿಗೂ ಪೋಸ್ಟರ್ ಅಂಟಿಸಿದ್ದು, ಬೈಕ್ನಲ್ಲಿ ಬಂದು ಪೋಸ್ಟರ್ ಅಂಟಿಸಿದ ಕಾಂಗ್ರೆಸ್ ಕಾರ್ಯಕರ್ತರ ಸಿಸಿಟಿವಿ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಸುರೇಶ್ ಕುಮಾರ್ ನಿವಾಸದ ಮುಂದೆ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿ ಪೋಸ್ಟರ್ಗಳನ್ನು ಕಿತ್ತಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ನಿನ್ನೆ ಅಸೆಂಬ್ಲಿನಲ್ಲಿ ಇದ್ರ ಬಗ್ಗೆ ಚರ್ಚೆಯಾಗಿ ಯಾರಾದ್ರೂ ತುಂಬಾ ಮಧ್ಯ ಪ್ರವೇಶ ಮಾಡ್ತಾ ಇದೆ, ಅವಸರ ಮಾಡ್ತಾ ಇದೆ, 7 ತಿಂಗಳು ಹುಡ್ದಂಗೆ ಆಡಬೇಡಪ್ಪ ಅಂತ ಹೇಳೋದು ಆಡು ಮಾತು. ಆಗ ನಾನು ಅಕಸ್ಮಾತ್ ಇದಾಗಿದೆ, ನಾನು ದಯವಿಟ್ಟು ಕಡದಿಂದ ತೆಗೀರಿ, ವಾಪಸ್ ತಗೋತೀನಿ ಅಂತ ಹೇಳಿದ್ದೀನಿ. ಮುಗಿದೋಯ್ತು ಕತೆ. ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ ಕಡದಿಂದ ತೆಗೀರಿ ಅಂತ, ಮುಗಿದೋಯ್ತು. ಆದರೆ ಇಟ್ಕೊಂಡು ಈ ರೀತಿ ಪೋಸ್ಟರ್ ಮಾಡೋದು, ನಮ್ಮ ಸಂಸ್ಕೃತಿ ಅದು ಇದು ಎಲ್ಲ ಮಾಡೋದು, ಇದು ನನಗನ್ಸುತ್ತೆ ಇದು ಒಳ್ಳೆ ಲಕ್ಷಣ ಅಲ್ಲ. ಇದು ಬಳ್ಳಾರಿಯಲ್ಲಿ ಬ್ಯಾನರ್ ರಾಜಕೀಯ ಗಲಾಟೆ ಮಾಸುವ ಮುನ್ನವೇ ಇದೀಗ ಮತ್ತೆ ಬೆಂಕಿ ರಾಜಕೀಯ ಶುರುವಾಗಿದೆ. ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಅವರಿಗೆ ಸೇರಿದ ಮಾಡೆಲ್ ಹೌಸ್ಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದಾರೆ. ಇಡೀ ಘಟನೆಗೆ ಭರತ್ ರೆಡ್ಡಿಯೇ ಕಾರಣ ಅಂತೇಳಿ ರೆಡ್ಡಿ ಬ್ರದರ್ಸ್ ಆರೋಪಿಸಿದ್ದಾರೆ. ಈ ಸಂಬಂಧ ಬಡಾವಣೆಯ ಇಂಜಿನಿಯರ್ ರಿಜ್ವಾನ್ ಅನ್ನೋರು ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ದೂರು ಕೊಟ್ಟಿದ್ದು, ಘಟನೆಯಲ್ಲಿ ಟಿವಿ, ಚೇರ್ಸು, ಸೋಫಾ ಸೆಟ್ಸ್, ಕಿಚನ್ ಸೆಟ್ಸ್ ಜೊತೆಗೆ ಎಸಿ, ಫ್ರಿಡ್ಜ್ ಸೇರಿದಂತೆ ಅಂದಾಜು 1,25,00,000 ಮೌಲ್ಯದ ವಸ್ತುಗಳು ಹಾನಿಯಾಗಿದೆ ಅಂತ ದೂರು ಕೊಟ್ಟಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಭೇಟಿ ಕೊಟ್ಟಿದ್ರು. ಈ ವೇಳೆ ಮಾತನಾಡಿ, ಘಟನೆಯ ಸಂಬಂಧ ಈಗಾಗಲೇ 8 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ಅದರಲ್ಲಿ 6 ಅಪ್ರಾಪ್ತರಿದ್ದಾರೆ. ಇವರೆಲ್ಲ ರೀಲ್ಸ್ ಮತ್ತು ಫೋಟೋಶೂಟ್ ಉದ್ದೇಶದಿಂದ ಮಾಡೆಲ್ ಹೌಸ್ಗೆ ಭೇಟಿ ಕೊಟ್ಟಿದ್ದಾರೆ. ಫೋಟೋಶೂಟ್ ಮಾಡುವಾಗ ಸಿಗರೆಟ್ ವಿಚಾರವಾಗಿ ಬೆಂಕಿ ತಾಗಿರುವ ಶಂಕೆ ಇದೆ. ವಶಕ್ಕೆ ಪಡೆದ ವ್ಯಕ್ತಿಗಳು ಯಾವುದೇ ರಾಜಕೀಯ ಹಿನ್ನೆಲೆ ಹೊಂದಿಲ್ಲ. ಜೊತೆಗೆ ದೂರಿನಲ್ಲಿ ಕೊಟ್ಟಿರುವಂತೆ ಬೆಲೆ ಬಾಳುವ ವಸ್ತುಗಳನ್ನ ಸುಟ್ಟಿರೋದು ಕಂಡು ಬಂದಿಲ್ಲ. ಇಲ್ಲಿ ಆ ರೀತಿಯ ವಸ್ತುಗಳು ಇರಲಿಲ್ಲ ಅಂತ ಹೇಳಿ ಎಸ್ಪಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಓವರಾಲ್ ಆಗಿ ಸತೀಶ್ ರೆಡ್ಡಿ, ಭರತ್ ರೆಡ್ಡಿನ ಅರೆಸ್ಟ್ ಮಾಡದಿರುವಂತವ್ರು ಈ ಪ್ರಕರಣದಲ್ಲಿ 8 ಮಂದಿನ ಬಂಧನ ಮಾಡಿ, ಪಾಪ ಅವರು ಎಸ್ಪಿ ಅವರು ಕೆಳಗಡೆ ಅಧಿಕಾರಿಗಳು ಅವ್ರಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಕೊಡ್ತಾ ಇದ್ದಾರೆ. ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ. ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ಪ್ರಾಚ್ಯ ಅವಶೇಷಗಳು. ಒಂದೆಡೆ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಕಾರ್ಯ ಮುಂದುವರೆದ್ರೆ, ಮತ್ತೊಂದು ಕಡೆ ಲಕ್ಕುಂಡಿಯ ಕಲ್ಲಯ್ಯ ಬಳಗನೂರು ಎಂಬುವರ ತೋಟದ ಮನೆಯಲ್ಲಿ ಶಿಲೆಗಳು ಪತ್ತೆಯಾಗಿವೆ. ತೋಟದ ಬಾವಿ, ಪಂಪ್ಸೆಟ್ ಮನೆಯ ಗೋಡೆಗಳಲ್ಲೂ ಕೂಡ ಪ್ರಾಚೀನ ಶಿಲೆಗಳು ಸಿಗ್ತಾ ಇದೆ. ಬಾವಿಯಲ್ಲಿ ಸರಸ್ವತಿ ಅಥವಾ ಲಕ್ಷ್ಮೀಮೂರ್ತಿ ಪತ್ತೆಯಾಗಿದ್ರೆ, ತೋಟದ ಮನೆಗೋಡೆಯಲ್ಲಿ ಕೀರ್ತಿಮುಖ ಮತ್ತು ಶೈವ ದೇವಾಲಯದ ದ್ವಾರಪಾಲಕ, ದಾನಶಿಲಾ ಶಾಸನ ಸೇರಿದಂತೆ ಹಲವು ಪ್ರಾಚ್ಯ ಅವಶೇಷಗಳು ಪತ್ತೆಯಾಗಿದೆ. ಇನ್ನು ಲಕ್ಕುಂಡಿ ಹೊರವಲಯದ ಷಣ್ಮುಗಪ್ಪ ಎಂಬುವರ ಜಮೀನಿನಲ್ಲಿ 7 ಹೆಡೆಯ ಅಪರೂಪದ ಶಿಲಾಕೃತಿ ಪತ್ತೆಯಾಗಿದೆ. 7 ಹೆಡೆಯುಳ್ಳ ನಾಗರ ಹಾವಿನ ಶಿಲೆ ಪತ್ತೆಯಾಗಿದೆ. ಅದರ ಅಕ್ಕಪಕ್ಕ 2 ಹೆಡೆಯ 7 ಶಿಲೆಗಳು ಕೂಡ ಪತ್ತೆಯಾಗಿವೆ. ಹಿಂದಿನ ಹಿರಿಯರು ಕಟ್ಟಿರ್ತಕ್ಕಂಥದ್ದು ಅದನ್ನೇ ನಾವು ಕಂಟಿನ್ಯೂ ಆಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಮೂರ್ತಿಗಳು ಇರೋದು ಅಂತಂದ್ರೆ ಇದು ಈ ಗೋಡೆಯಲ್ಲಿ ಇರೋದೊಂದು, ಹಿಂದ್ಗಡೆ ಇರೋದೊಂದು, ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಇಲ್ಲಿ ಸಾಕಷ್ಟು ನಿಧಿ ಇದೆ ಅಂತನ್ನುವಂತಹ ವಿಚಾರ ಇದೆ. ಆದರೆ ನಿಧಿ ಇರಬಹುದು, ಇರಲಿಕ್ಕೂ ಇಲ್ಲ, ಖಚಿತವಾಗಿ ನಾವು ಹೇಳಲಿಕ್ಕಾಗೋದಿಲ್ಲ. ಹಾಸನ ಹೊರವಲಯದ ಬೂವನಹಳ್ಳಿ ಬಳಿ ಇಂದು ಜೆಡಿಎಸ್ ಬೃಹತ್ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಜೆಡಿಎಸ್ ರಾಜ್ಯಾಧ್ಯಕ್ಷ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ನ ಎಲ್ಲಾ ಶಾಸಕರು, ಎಂಎಲ್ಸಿಗಳು ಹಾಗೂ ಮಾಜಿ ಶಾಸಕರು ಭಾಗವಹಿಸಿದರು. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಕರೆದಿದ್ದ ಸಮಾವೇಶದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಭಾಗವಹಿಸಿದರು. ಜೆಡಿಎಸ್ ಬೃಹತ್ ಸಮಾವೇಶಕ್ಕೆ ಆಗಮಿಸಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಜನರ ಮಧ್ಯದಲ್ಲಿ ವೀಲ್ ಚೇರ್ನಲ್ಲಿ ರ್ಯಾಂಪ್ ಮೇಲೆ ವೇದಿಕೆಗೆ ಕರೆತರಲಾಯಿತು. ದೇವೇಗೌಡರು ಬರ್ತಾ ಇದ್ದಂತೆ ಕಾರ್ಯಕರ್ತರು ಘೋಷಣೆ ಕೂಗಿದರು. ಇನ್ನು ಯಾವುದೇ ಕಾರಣಕ್ಕೂ ಪಕ್ಷವನ್ನ ಮುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ದಳಪತಿಗಳು ಗುಡುಗಿದರು. ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರತಕ್ಕಂತ ನಮ್ಮ ಎದುರಾಳಿಗಳು ಹೇಳ್ತಾರೆ, ಇವತ್ತು ರೇವಣ್ಣವ್ರನ್ನ ಮುಗಿಸ್ಲಿಕ್ಕೆ ಯಾವ SIT ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಇವತ್ತು ರಾಷ್ಟ್ರದ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಆರಿಸತಕ್ಕಂತ ಶಕ್ತಿಯನ್ನ ಕೊಟ್ಟಿದ್ರೆ ಅದರ ಸಂಪೂರ್ಣ ಕೀರ್ತಿ ಜಿಲ್ಲೆಯ ಮಹಾಜನತೆಗೆ ದೊರಕಬೇಕು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಮ್ಮ ಬಾಲಕೃಷ್ಣ ಅವರಿಗೆ ಹೇಳ್ತಾ ಇದ್ದೀನಿ, 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ. ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಪ್ರಮುಖವಾದಂತಹ ಸವಾಲು ಇರ್ತಕ್ಕಂಥದ್ದು, ಈಗಾಗಲೇ 2 ಬಾರಿ
ಸಂಪೂರ್ಣ ಬಹುಮತದ ಸರ್ಕಾರ ಇದ್ದೇ ಇದ್ರು 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ. ಒಂದೆಡೆ ಸರ್ಕಾರ 42,345 ಮನೆಗಳ ಹಸ್ತಾಂತರ ಮಾಡ್ತಿದ್ರೆ ಮತ್ತೊಂದು ಕಡೆ ಆ ಮನೆಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಮಂಜೂರಾಗಿದ್ದು ಇದೇ ಮನೆಗಳನ್ನ ಹಸ್ತಾಂತರ ಮಾಡುವುದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮ್ಮ ಸಮಾವೇಶದಂತೆ ಮಾಡ್ತಾ ಇದೆ ಅಂತ ಆರೋಪಿಸಿ ಬಿಜೆಪಿ ಪ್ರೊಟೆಸ್ಟ್ ಮಾಡಿದೆ. ಮನೆಗಳ ಹಸ್ತಾಂತರ ಕಾರ್ಯಕ್ಕೆ ಕೇಂದ್ರ ಸಚಿವರನ್ನ ಸ್ಥಳೀಯ ಶಾಸಕರನ್ನ ಆಹ್ವಾನಿಸಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಹಿಳೆಯರು ಕಪ್ಪು ಸೀರೆಯನ್ನ ತೊಟ್ಟು ರಸ್ತೆಯಲ್ಲಿ ಕುಳಿತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಅಲ್ಲದೆ ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕಲು ಶಾಸಕ ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ ನೇತೃತ್ವದ ತಂಡ ಹೊರಟ್ರೆ ಮತ್ತೊಂದು ತಂಡ ಸಿಎಂ ಅಡ್ಡ ಹಾಕಲು ಯತ್ನಿಸಿತು. ಈ ವೇಳೆ ಮಾರ್ಗ ಮಧ್ಯೆ ಬಿಜೆಪಿ ಶಾಸಕರನ್ನ ಪೊಲೀಸರು ತಡೆದು ವಶಕ್ಕೆ ಪಡೆದ್ರು. ಈ ವೇಳೆ ಭಾರೀ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಅಬಕಾರಿ ಇಲಾಖೆಯಲ್ಲಿ ಕೋಟಿ ಲಂಚ ಡಿಮ್ಯಾಂಡ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಪ್ರಕರಣ ಸಂಬಂಧ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದು ಇದರಲ್ಲಿ ಲಂಚದ ಹಣ ಯಾರಿಗೆಲ್ಲ ಕೊಡಬೇಕಾಗುತ್ತೆ ಅನ್ನೋದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅಲ್ಲದೆ ಮಿನಿಸ್ಟರ್ ಪದ ಉಲ್ಲೇಖ ಮಾಡಿರೋ ಬಗ್ಗೆ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಬಂಧಿತ ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಹಾಗೂ ಸೂಪರಿಂಟೆಂಡೆಂಟ್ ತಮ್ಮಣ್ಣ ಅವರಿಂದ ಹಣಕ್ಕೆ ಬೇಡಿಕೆ ಇಡುವಾಗ ಲಂಚದ ಹಣವನ್ನ ಮಿನಿಸ್ಟರ್, ಅಬಕಾರಿ ಇನ್ಸ್ಪೆಕ್ಟರ್, ಡಿಸಿ ಆಫೀಸ್, ರೆವಿನ್ಯೂ ಡಿಸಿ ಆಫೀಸ್, ಅಲ್ಲಿಂದ ಕಮಿಷನರ್ ಆಫೀಸಲ್ಲಿ 4 ಟೇಬಲ್, ಜೆಸಿ, ಅಡಿಷನಲ್ ಕಮಿಷನರ್, 2 ಡಿಸಿಗಳಿಗೆ ಲಂಚದ ಹಣ ನೀಡಬೇಕಾಗುತ್ತೆ ಅಂತ ದೂರುದಾರನ ಬಳಿ ಮಾತನಾಡಿರುವ ಅಂಶಗಳನ್ನು ಎಫ್ಐಆರ್ ಪ್ರತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ ಅಂತ ಬಿಜೆಪಿ ಮುಖಂಡ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದರು. ವಸೂಲಿಯಲ್ಲಿ ಸಿಕ್ಕಿಬಿದ್ದಿದೆ. 1ನೇ ಸಾರಿ ಅಲ್ಲ, 3-4 ಬಾರಿ ಅವರ ಮೇಲೆ ಆಪಾದನೆಗಳು ಬಂದಿದೆ. ಈ ಇಲಾಖೆ ಎಂತದ್ದು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಧಿಕಾರಿಗಳು ಎಲ್ಲಾ ಕಡೆಯಿಂದ ಸುಲಿಗೆ ಮಾಡ್ತಿದ್ದಾರೆ. ತಿಮ್ಮಾಪುರ್ ಅವರ ಹೆಸರನ್ನು ಹೇಳಿದ್ದಾರೆ, ಅವರ ಮಗನನ್ನ ಹೆಸರನ್ನು ಹೇಳಿದ್ದಾರೆ. ಅವರಿಗೆಲ್ಲ ಹಣ ಕೊಡಬೇಕು ಅಂತ ಹೇಳಿ ಇದರಿಂದ ಸುಮಾರು 4,000 ಕೋಟಿಯಷ್ಟು ರೂಪಾಯಿಗಳು ಇವತ್ತು ಕಲೆಕ್ಷನ್ ಆಗಿದೆ. ಕಾರ್ ಪಾರ್ಕ್ ಮಾಡುವ ವಿಚಾರಕ್ಕೆ ವಿದ್ಯಾರಣ್ಯಪುರ ದುರ್ಗಾ ಪರಮೇಶ್ವರಿ ದೇಗುಲದ ಮುಂದೆ ಗಲಭೆ ನಡೆದು ರಣಾಂಗಣವೇ ನಡೆದು ಹೋಗಿದೆ. ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಕೇಶವರಾಜಣ್ಣ ಅಳಿಯ, ಆತನ ಸಹಚರರು, ಸ್ಥಳೀಯರ ನಡುವೆ ಗಲಾಟೆಯಾಗಿದೆ. ಹೊಸದಾಗಿ ಖರೀದಿಸಿದಂತಹ ಬಿಎಂಡಬ್ಲ್ಯೂ ಕಾರಿಗೆ ಪೂಜೆ ಮಾಡಿಸೋದಕ್ಕೆ ದೇಗುಲದ ಪಕ್ಕ ಇದ್ದಂತಹ ಮನೆ ಮುಂದೆ ಕಾರ್ ಪಾರ್ಕ್ ಮಾಡಿರ್ತಾರೆ. ಮನೆ ಮುಂದೆ ಕಾರನ್ನು ನಿಲ್ಲಿಸಬೇಡಿ ಅಂತೇಳಿ ಮನೆಯವರು ಮನವಿ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ನಡೆದ ವಾಕ್ಸಮರ ಗಲಾಟೆಗೆ ತಿರುಗಿದೆ. ನಾನು ಯಾರು ಗೊತ್ತಾ ಅಂಥೇಳಿ ಯುವಕ ದರ್ಪ ಮೆರೆದಿದ್ದಾನೆ. ಗಲಾಟೆ ಜೋರಾಗ್ತಿದ್ದಂತೆ ಆ ಯುವಕ ದೇಗುಲದ ಒಳಗೋಡ್ ಹೋಗಿದ್ದಾನೆ. ಆ ಬಳಿಕ ದೇಗುಲದ ಒಳಗೂ ಕೂಡ ವಾಗ್ವಾದವಾಗಿದೆ. ಈ ವೇಳೆ ಅಳಿಯನ ಸಹಚರರು ಮನೆ ಮಾಲೀಕ ಶ್ರೀನಾಥ್ ಮತ್ತು ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಸಂಬಂಧ ರಾಜಣ್ಣ ಕಡೆಯ 3 ಯುವಕರನ್ನ ವಿದ್ಯಾರಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ. ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ಎಚ್ಚರಿಕೆ ಕೊಟ್ಟು ಕಳುಹಿಸಿದ್ದಾರೆ. ಇನ್ನು ಗಲಾಟೆ ಬಗ್ಗೆ ಮಾತನಾಡಿರುವ ದೇವಸ್ಥಾನದ ಪ್ರಧಾನ ಅರ್ಚಕ ವಸಂತ್ ಕುಮಾರ್, ಕ್ಷುಲ್ಲಕ ಕಾರಣ ಗಲಾಟೆಯಾಗಿದೆ, ತಾಳ್ಮೆಯಿಂದಿದ್ದರೆ ಹೀಗಾಗ್ತಿರ್ಲಿಲ್ಲ, ವಿಪರೀತ ಗಲಾಟೆ ಆಗ್ತಿರ್ಲಿಲ್ಲ, ನಾವು ಯಾರಿಗೂ ಕೂಡ ರಕ್ಷಣೆ ಕೊಟ್ಟಿಲ್ಲ. ಗಲಾಟೆ ನಡೆದಾಗ ವಾಹನದ ಮಾಲೀಕ ದೇವಸ್ಥಾನದ ದರ್ಶನಕ್ಕೆ ಬಂದಿದ್ರು ಅಷ್ಟೇ, ನಾವು ರಕ್ಷಣೆ ಕೊಡುವ ಪ್ರಶ್ನೆ ಇಲ್ಲ. ಗಲಾಟೆಯನ್ನು ತಿಳಿಗೊಳಿಸಲು ಪ್ರಯತ್ನಿಸಿದ್ದೇವೆ. ದೇವಸ್ಥಾನದಲ್ಲಿ ನಡೆದ ಗಲಾಟೆಯಿಂದ ಬೇಸರವಾಯಿತು ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಅವ್ರ ಮನೆಗೆ ಗಾಡಿ ಹೋಗಬೇಕಾಗಿತ್ತು. ಅದಕ್ಕೆ ಒಂದು 5 ನಿಮಿಷ ಅಲ್ಲಿ ತಾಳ್ಮೆ ಸಹನೆ ತಗೊಂಡಿದ್ರೆ ಅದು ಅಲ್ಲೇ ಇದಾಗಿರೋದು. ಸ್ಥಳೀಯರು ಕೆಲವರು ಅದರ ಮೇಲೆ ಸ್ವಲ್ಪ ಒಂದು ವಿಚಾರವಾಗಿ ಅಲ್ಲೇ ಗಲಾಟೆ ಹೆಚ್ಚಾಗಿ ಇದು ಮಾಡಿಕೊಂಡಿದ್ರು. ಸರಿ, ಅದನ್ನು ಸಮಾಧಾನ ಒಂದು ಹಂತಕ್ಕೆ ತೊಗೊಂಡು ಹೋಗುವಂಥ ಒಂದು ಮಟ್ಟದಲ್ಲಿ ನಡೆದಿತ್ತು. ಕೊನೆಗೆ ಅದು ವಿಪರೀತವಾಗಿ ಈಗ ಇದಾಗಿದೆ. ನಾಯಿ ಹುಡುಕಲು ಹೋಗಿದ್ದ ಬಾಲಕನಿಗೆ ರೈಲು ಡಿಕ್ಕಿಯಾಗಿ ಬಾಲಕ ಮೃತಪಟ್ಟಿರುವ ಘಟನೆ ನೆಲಮಂಗಲ ತಾಲೂಕಿನ ಮುದ್ದಲಿಂಗನಹಳ್ಳಿ ಗೇಟ್ನಲ್ಲಿ ನಡೆದಿದೆ. ಮೊದಲ ಪಿಯುಸಿ ಓದ್ತಾ ಇದ್ದಂತಹ 17 ವರ್ಷದ ಯೋಗೇಂದ್ರ ಮೃತ ಬಾಲಕನಾಗಿದ್ದಾನೆ. ಯೋಗೇಂದ್ರ ಶ್ರೀನಿವಾಸ್ ಮತ್ತು ಚೆನ್ನಮ್ಮ ದಂಪತಿಯ ಮಗನಾಗಿದ್ದು 2 ದಿನಗಳ ಹಿಂದೆ ಸಾಕು ನಾಯಿ ಕಾಣೆಯಾಗಿತ್ತು. ಇದರಿಂದ ಬಾಲಕ ಯೋಗೇಂದ್ರ ಮನನೊಂದಿದ್ದ. ಬೆಳಗ್ಗೆ ತಂದೆ ತಾಯಿಗೂ ತಿಳಿಸದೆ ನಾಯಿಯನ್ನು ಹುಡುಕೋದಕ್ಕೆ ಹೋಗಿದ್ದ ವೇಳೆ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದಾನೆ. ಮೃತ ಯೋಗೇಶ್ ಲಾಂಗ್ ಜಂಪ್ ಕ್ರೀಡಾಪಟುವಾಗಿದ್ದು ಶಾಲಾ ಹಂತದಲ್ಲಿ ಹಲವಾರು ಪ್ರಶಸ್ತಿಯನ್ನು ಗಳಿಸಿದ್ದ. ಸ್ಥಳಕ್ಕೆ ಯಶವಂತಪುರ ರೈಲ್ವೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಶವಾಗಾರದ ಬಳಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸಂಚಾರ ದಟ್ಟಣೆಯಲ್ಲಿ ಬೆಂಗಳೂರು ಕುಖ್ಯಾತಿ ಪಡೆದ ಬೆನ್ನಲ್ಲೇ ಟ್ರಾಫಿಕ್ ಸಿಟಿ ಕುಖ್ಯಾತಿಯಿಂದ ಹೊರಬರುವುದಕ್ಕೆ ಬೆಂಗಳೂರು ಪೊಲೀಸರು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿದ್ದಾರೆ. ಸಂಚಾರ ದಟ್ಟಣೆಗೆ ಸೊಲ್ಯೂಷನ್ ಅನ್ನು ಕಂಡುಹಿಡಿಯಲು ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಮುಂದಾಗಿದ್ದಾರೆ. ಸಂಚಾರಿ ಪೊಲೀಸರ ಬ್ಲೂ ಪ್ರಿಂಟ್ನಂತೆ ಪೂರ್ವ ವಲಯದಲ್ಲಿ ಅದು ಪೀಕ್ ಅವರ್ನಲ್ಲಿ ಅತಿ ಹೆಚ್ಚು ಸಂಚಾರ ದಟ್ಟಣೆ ಆಗುತ್ತೆ. ಕೆಆರ್ಪುರಂ ಟು ಇಬ್ಬಲೂರು 17 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2.5 ಲಕ್ಷ ವಾಹನ ಸಂಚಾರ ಆಗುತ್ತೆ. 17 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೆಸರಾಂತ ಸುಮಾರು 500ಕ್ಕೂ ಅಧಿಕ ಐಟಿಬಿಟಿ ಕಂಪನಿಗಳಿದ್ದು, ಐಟಿಬಿಟಿ ಕಂಪನಿಯ ಮುಖ್ಯಸ್ಥರ ಜೊತೆಗೆ ಸಭೆ ಕರೆದು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಿಬ್ಬಂದಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸುವಂತೆ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಸಿಬ್ಬಂದಿ ಹೆಚ್ಚೆಚ್ಚಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಕೆ ಮಾಡಿದ್ರೆ 17 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 15ರಿಂದ 20% ಸಂಚಾರ ದಟ್ಟಣೆ ಕಡಿಮೆ ಮಾಡಬಹುದು ಅನ್ನುವ ಪ್ಲಾನ್ ಅನ್ನ ಸಂಚಾರಿ ಪೊಲೀಸರು ಮಾಡಿಕೊಂಡಿದ್ದಾರೆ.
ಮುಂದಿನ ತಿಂಗಳು ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ CP ಸಾಹೇಬ್ರ ನೇತೃತ್ವದಲ್ಲಿ ಅಲ್ಲಿ 500 ಕಂಪನಿಗಳು ಸುಮಾರು 12 ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ. ಔಟರ್ ರಿಂಗ್ ರೋಡ್ 17 ಕಿಲೋಮೀಟರ್ ಸ್ಟ್ರೆಚಲ್ಲಿ. ಅದರಲ್ಲಿ ಮೇನ್ ಕಂಪನಿ ಯಾರು ಇನ್ಚಾರ್ಜ್ ಮೇನ್ ಡಿಸಿಷನ್ ಮೇಕರ್ಸ್ ಇರ್ತಾರೆ ಅವ್ರನ್ನ ಕರೆದು ಔಟರ್ ರಿಂಗ್ ರೋಡಲ್ಲಿ ವೆಹಿಕಲ್ ನಂಬರ್ನ ಕಮ್ಮಿ ಮಾಡಲಿಕ್ಕೆ ಮತ್ತು ಅಲ್ಲಿ IT ಎಂಪ್ಲಾಯೀಸಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ BMTC ಮತ್ತು ಶಟಲ್ ಸರ್ವಿಸಸ್ ಕಾರ್ಪೂಲಿಂಗ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಎಲ್ಲರ ಹತ್ರನೂ ಚರ್ಚೆ ಮಾಡಿ ಒಂದು ಕನ್ಸೆನ್ಸಸ್ಗೆ ಬಂದು ಅಲ್ಲಿ 10-15% ವೆಹಿಕಲ್ ನಾವು ರಿಡ್ಯೂಸ್ ಮಾಡಿದ್ರೂ ನಮಗೆ ಕಂಜೆಷನ್ ಆಲ್ಮೋಸ್ಟ್ 30-40% ಕಮ್ಮಿ ಆಗುತ್ತೆ. ಆಗ ಎಲ್ಲರಿಗೂ ಅನುಕೂಲ ಆಗುತ್ತೆ. ದೇವನಹಳ್ಳಿಯ ವಿಜಯಪುರದಲ್ಲಿ ರಸ್ತೆ ಬದಿ ಒಂಟಿಯಾಗಿದ್ದ ಮಹಿಳೆಯನ್ನ ಕರೆದೊಯ್ದು ಗ್ಯಾಂಗ್ ರೇಪ್ ಮಾಡಿರುವ ಆರೋಪ ಕೇಳಿಬಂದಿದೆ. ತಾಯಿಯ ಜೊತೆಗೆ ಜಗಳವಾಡಿಕೊಂಡು ಮನೆ ಬಿಟ್ಟು ಬಂದಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಮೂಲದ ಮಹಿಳೆ ವಿಜಯಪುರದಲ್ಲಿ ಒಂಟಿಯಾಗಿದ್ದ ಮಹಿಳೆಯನ್ನ ಬೈಕ್ನಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅತ್ಯಾಚಾರ ಎಸಗಲಾಗಿದೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಅತ್ಯಾಚಾರದ ವೇಳೆ ಮತ್ತೋರ್ವ ಯುವಕ ಸಹ ಆಗಮಿಸಿ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಅತ್ಯಾಚಾರದ ನಂತರ ರಸ್ತೆಗೆ ಓಡಿ ಬಂದು ಮಹಿಳೆಯ ರಕ್ಷಣೆಗಾಗಿ ಮೊರೆ ಇಟ್ಟಿದ್ದಾರೆ. ಈ ವೇಳೆ ಅದೇ ಮಾರ್ಗದಲ್ಲಿ ಬಂದ ಟಾಟಾ ಏಸ್ ವಾಹನದ ಚಾಲಕ ಮಹಿಳೆಗೆ ಸಹಾಯ ಮಾಡಿದ್ದು, ಸಂತ್ರಸ್ತ ಮಹಿಳೆಯ ಸಹೋದರನಿಗೆ ಕರೆ ಮಾಡಿ ವಿಚಾರ ತಿಳಿಸಿದ್ದಾರೆ. ಬಳಿಕ ವಿಜಯಪುರದಿಂದ ಕರೆದುಕೊಂಡು ಬಂದು ಶಿಡ್ಲಘಟ್ಟಕ್ಕೆ TT ಚಾಲಕ ಡ್ರಾಪ್ ಮಾಡಿದ್ದಾನೆ. ಈ ಸಂಬಂಧ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಗೆ ಸಂತ್ರಸ್ತೆಯ ಸಂಬಂಧಿಕರಿಂದ ಮಾಹಿತಿ ಹೋಗಿದೆ. ಸಂತ್ರಸ್ತೆಯನ್ನ ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಪೊಲೀಸರು ಸಂತ್ರಸ್ತೆಯನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲಿಸಿಕೊಂಡು ಪೊಲೀಸರು ಕಾಮುಕರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಈ ನಡುವೆ ಸಂತ್ರಸ್ತೆ ಒಂದೊಂದು ಬಾರಿ ಒಂದೊಂದು ಗೊಂದಲಕಾರಿ ಹೇಳಿಕೆ ನೀಡುತ್ತಿದ್ದು, ಪೊಲೀಸರು CCTV ಚೆಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ.